ಮೈಸೂರು ನಗರದಲ್ಲಿ ಬಿಜೆಪಿ ಒಬ್ಬ ಶಾಸಕರಿದ್ದಾರೆ, ಹುಣಸೂರಿನಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಬಂದು ನೋಡ್ಲಿ. ಚಾಮುಂಡೇಶ್ವರಿನಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ, ಬಂದು ನೋಡ್ಲಿ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಾ ಇಲ್ವಾ? ಇದು ಸರ್ಕಾರಿ ಕಾರ್ಯಕ್ರಮ. ಜನರಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ. ಕೂತ್ಕೊಳ್ರಿ, ಅವ್ರು ಯಾರವ್ರು? ಕೂತ್ಕೊಳ್ಳಯ್ಯ. ಪೇಟಾ ಕೂತ್ಕೋ. 20-25 ನಿಮಿಷ ಕೂತ್ಕೊಳ್ಳಿ. ನೀವೆಲ್ಲ ಇಷ್ಟೊಂದು ಖರ್ಚು ಮಾಡಿ, ಜಿಲ್ಲಾ ಆಡಳಿತದವರು ಖರ್ಚು ಮಾಡಿ ಇಷ್ಟೊಂದು 2578 ಕೋಟಿ ರೂಪಾಯಿಗಳನ್ನ ಹೆಚ್ಚಾಗಿ ಮೈಸೂರು ನಗರದಲ್ಲಿ ಖರ್ಚು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಿಮ್ಮ ಮುಂದೆ ಇಡಬೇಕು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 1 ತಿಂಗಳಾಯ್ತು. ಈ 2 ವರ್ಷದಲ್ಲಿ ನಾವೇನೇನು ಮಾಡಿದ್ದೀವಿ ಅನ್ನೋದನ್ನ ಜನರ ಮುಂದೆ ಇಡಬೇಕು, ಜನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದವರು, ಜೆಡಿಎಸ್ನವರು ಹೇಳ್ತಾರೆ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಶಕ್ತಿ ಪ್ರದರ್ಶನವಲ್ಲ, ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ಸರ ಇರಬೇಕು, ಆದರೆ ಈ ಮಟ್ಟದಲ್ಲಿ ಮತ್ಸರ ಇರಬಾರದು. ಬಿಜೆಪಿಯವರು, ಜೆಡಿಎಸ್ನವರು ಇದಾರಲ್ಲ, ಅವರು ಸಹಿಸ್ಕೊಳ್ಳಕ್ಕಾಗಲ್ಲ. ಅವರು ಸಹಿಸ್ಕೊಳ್ಳಕ್ಕಾಗದೇನೆ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ನೀವು 5 ವರ್ಷ ಅಧಿಕಾರದಲ್ಲಿದ್ರಿ. ಹಿಂದೆ 2008ರಿಂದ 2013 ಅಧಿಕಾರದಲ್ಲಿದ್ರಿ. ಆಮೇಲೆ 2019ರಿಂದ 2023 ಅಧಿಕಾರದಲ್ಲಿದ್ರಿ. ನೀವು ಮೈಸೂರು ನಗರಕ್ಕೆ ಏನ್ ಮಾಡಿದ್ರಿ? ನಮ್ಮ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರ್ತಾರೆ, ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಾ. ಏನ್ ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಪ್ಪ ನೀವು? ಏನಾದ್ರು ಮಾಡಿದ್ರೆ ಹೇಳಿ. 4 ವರ್ಷಗಳ ಅಧಿಕಾರದಲ್ಲಿದ್ರಿ ನೀವು. ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದದ್ದಲ್ಲ. 2008ರಲ್ಲಿ ಅಧಿಕಾರಕ್ಕೆ ಬಂದದ್ದು, 2023ರಲ್ಲಿ ಅಧಿಕಾರಕ್ಕೆ ಬಂದದ್ದು ಅಲ್ಲ, 2018ರಲ್ಲಿ ಅಧಿಕಾರಕ್ಕೆ ಬಂದದ್ದು. ನೀವು ಹಿಂಬಾಗಲಿಂದ ಬಂದಿದ್ದೀರ ಹೊರತು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರು. 2008ರಲ್ಲಿ ಎಷ್ಟು ಗೆದ್ದಿದ್ರು ಇವರು? 110 ಜನ, 113 ಜನ ಗೆಲ್ಲಲಿಕ್ಕಾಗಲಿಲ್ಲ ಇವರು. 2018ರಲ್ಲಿ ಇವರು ಗೆದ್ದದ್ದು ಎಷ್ಟು? 104 ಜನ, 113 ಜನ ಗೆಲ್ಲಿಲ್ಲ ಭಾರತೀಯ ಜನತಾ ಪಕ್ಷದವರು. ಇನ್ನು ಜೆಡಿಎಸ್ನವರು ಬಿಡಿ, ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. 5 ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಕಳೆದ ಬಾರಿ ಗೆದ್ದಿದ್ದದ್ದು 18. ನಾನು ಜನತಾದಳ ಎಸ್ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂತ ಸ್ಥಾನಗಳು 59. ಈಗ ಎಷ್ಟಪ್ಪ ದೇವೇಗೌಡ್ರೆ, ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ? ಈಗ ನೀವು ಗೆದ್ದಿರೋದು
18 ಸ್ಥಾನಗಳನ್ನು ಮಾತ್ರ. ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಯಾವಾಗ ವೀಕ್ ಆಗ್ಲಿಕ್ಕೆ ಶುರು ಮಾಡಿದ್ರಿ, ಎಂಎಲ್ಎಗಳು ನಿಮ್ಮನ್ನೆಲ್ಲ ಕೈ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಜನ ನಿಮ್ಮನ್ನ ಕೈ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ದೀರಿ. ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಗೆದ್ರು ಅವರು? 2 ಸ್ಥಾನಗಳನ್ನು ಮಾತ್ರ. 2 ಸ್ಥಾನಗಳನ್ನು ಮಾತ್ರ. 17 ಸ್ಥಾನಗಳನ್ನು ಬಿಜೆಪಿ ಗೆದ್ರು. 17 ಸ್ಥಾನಗಳನ್ನು ಬಿಜೆಪಿ ಗೆದ್ರು. 2 ಜೆಡಿಎಸ್ ಅದು ಇಬ್ರು ಸೇರ್ಕೊಂಡು ನಾವು 2018ರಲ್ಲಿ ಒಂದೇ ಒಂದು ಗೆದ್ದಿದ್ದದ್ದು. 2018ರಲ್ಲಿ ಒಂದೇ ಗೆದ್ದಿದ್ದದ್ದು. ಆಮೇಲೆ 2024ರಲ್ಲಿ ನಾವು ಗೆದ್ದದ್ದು 9 ಸ್ಥಾನಗಳು. 1ನೇ ಸ್ಥಾನ 1ರಿಂದ 9 ಸ್ಥಾನಗಳಿಗೆ ಹೋದ ನಾವು. ಇವರು ಕಡಿಮೆ ಆದರು. ನೀವು ಈ ರಾಜ್ಯದಲ್ಲಿ ಜನಪ್ರಿಯತೆಯನ್ನು ಉಳಿಸಿಕೊಂಡಿದ್ದೀರಾ? ಜನರ ಅಭಿಮಾನವನ್ನು ಉಳಿಸಿಕೊಂಡಿದ್ದೀರಾ? ಜನರ ಪ್ರೀತಿಯನ್ನು ಉಳಿಸಿಕೊಂಡಿದ್ದೀರಾ? ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇವರು ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿ ಇರ್ತಕ್ಕಂಥ ಜನ ಅಲ್ಲ, ಬಡವರ ಪರವಾಗಿರ್ತಕ್ಕಂಥ ಜನ ಅಲ್ಲ, ದಲಿತರ ಪರವಾಗಿರ್ತಕ್ಕಂಥ ಜನ ಅಲ್ಲ, ಹಿಂದುಳಿದವರ ಪರವಾಗಿರ್ತಕ್ಕಂಥ ಜನ ಅಲ್ಲ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದೀರಿ. ನೀವು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರೋಧ, ಕರ್ನಾಟಕದ ಅಭಿವೃದ್ಧಿಗೆ ವಿರೋಧ, ಜಾತ್ಯತೀತ ತತ್ವಕ್ಕೆ ವಿರೋಧ. ನಾನು ಕೇಳ್ತೀನಿ, ನೀವು ಇಷ್ಟೊಂದು ಜನ ಲೋಕಸಭೆಯಲ್ಲಿ ಇದ್ದಿರಲ್ಲ, ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆಯಲ್ಲ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರಲ್ಲ, ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ, ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ 4.5 ಲಕ್ಷ ಕೋಟಿಗೂ ಹೆಚ್ಚು. 4.5 ಲಕ್ಷ ಕೋಟಿಗೂ ಹೆಚ್ಚು. ನಮಗೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 65,000 ಕೋಟಿ ರೂಪಾಯಿ ನಮ್ಮಿಂದ ತೆರಿಗೆ ನಾವು ಕೊಡ್ತಕ್ಕಂಥದ್ದು ಕೇಂದ್ರಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ನಮ್ಮ ಪಾಲು ಬರ್ತಕ್ಕಂಥದ್ದು, ತೆರಿಗೆ ಪಾಲು ಬರ್ತಕ್ಕಂಥದ್ದು 65,000 ಕೋಟಿ ರೂಪಾಯಿ. 100 ರೂಪಾಯಿ ಕೊಟ್ರೆ ನಾವು ತೆರಿಗೆ ರೂಪದಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ 15 ರೂಪಾಯಿಗಳು ಮಾತ್ರ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತಾದ್ರೂ ಕೂಡ ಜೆಡಿಎಸ್ನ ಬಿಜೆಪಿಯ ಲೋಕಸಭಾ ಸದಸ್ಯರು ಇದನ್ನ ಕೇಳಿದರ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸಿ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ. ನಡುಕ್ತಾರೆ, ಗಡಗಡ ಗಡಗಡ ಅಂತ ನಡುಕ್ತಾರೆ. ಯಾಕೆ ಕೇಳಲ್ಲ? ಇದು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕ ರಾಜ್ಯಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಇಷ್ಟೊಂದು ಜನ ಬಿಜೆಪಿಯವರು ಹೇಳ್ತಿರಲ್ಲ, ಯಾವತ್ತಾದ್ರೂ ಕೂಡ ಕುಮಾರಸ್ವಾಮಿ ಯಾವತ್ತಾದ್ರೂ ಇದನ್ನು ರೈಸ್ ಮಾಡಿದಾರ ಕ್ಯಾಬಿನೆಟ್ನಲ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ? ಲೋಕಸಭಾ ಸದಸ್ಯರು, ಬಿಜೆಪಿ ಲೋಕಸಭಾ ಸದಸ್ಯರು ಮಾಡಿದಾರ? ಬಸವರಾಜ ಬೊಮ್ಮಾಯಿ ಮಾಡಿದಾರ? ಜೋಶಿ ಮಾಡಿದಾರ? ಯಾರು ಮಾಡಿಲ್ಲ.
ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರೆ ಅದು ಈಗಾಗಲೇ ಖರ್ಗೆ ಅವರು ಹೇಳಿದ್ರು, ನಮಗಲ್ಲ, ನಮ್ಮ ಮನೆಗಲ್ಲ, ಡಿ ಕೆ ಶಿವಕುಮಾರ್ ಮನೆಗಲ್ಲ, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳು, ಎಂಎಲ್ಎಗಳು, ಎಂಎಲ್ಸಿಗಳು ಅವ್ರ ಮನೆಗಲ್ಲ. ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಬಡವರಿಗೆ. ಅದರಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಬಿಜೆಪಿಯವರಿಗೆ, ಜೆಡಿಎಸ್ನವರಿಗೆ ನಾಚಿಕೆ ಆಗಲ್ವಾ? ನಿಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರಿಗೆ, ಅವರ ಬಡವರು ಇದಾರಲ್ಲ ನಿಮ್ಮ ಪಕ್ಷದಲ್ಲಿ, ಆ ಬಡವರಿಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಬರೀ ಕಾಂಗ್ರೆಸ್ಗಲ್ಲ, ಜೆಡಿಎಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ, ಬಿಜೆಪಿಯವರಿಗೂ ಕೂಡ ಕೊಟ್ಟಿದ್ದೇವೆ, ಕಾಂಗ್ರೆಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ, ಯಾವುದೇ ಪಕ್ಷಕ್ಕೆ ಸೇರದೇ ಇದ್ದವ್ರಿಗೂ ಕೂಡ ಕೊಟ್ಟಿದ್ದೇವೆ. ಇಂಥ ಜಾತಿ ಅಂತ ಕೊಟ್ಟಿಲ್ಲ, ಇಂಥ ಧರ್ಮ ಅಂತ ಕೊಟ್ಟಿಲ್ಲ, ಇಂಥ ಪಕ್ಷ ಅಂತ ಕೊಟ್ಟಿಲ್ಲ. ಎಲ್ಲ ಜಾತಿಯವರಿಗೆ, ಎಲ್ಲ ಪಕ್ಷದವರಿಗೆ, ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ನಾಚಿಕೆ ಆಗಬೇಕು. ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು. ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು. ಏನಂತ ವಿರೋಧ ಮಾಡಿದ್ರು? ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಮಾರು 55,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತದೆ. 2 ವರ್ಷದಿಂದ ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ. ಮೊನ್ನೆ ಶಕ್ತಿ ಯೋಜನೆ ಈಗ 1 ವಾರ ಆಯಿತು. ನಾನು ಇಲ್ಲಿವರೆಗೆ ಈ ಶಕ್ತಿ ಯೋಜನೆ ಜಾರಿಯಾದ ಮೇಲೆ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ನಾನು ಈಗ 1 ವಾರದ ಹಿಂದೆ 500 ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೇನೆ ಮಹಿಳೆಗೆ, ಪ್ರಯಾಣಿಕರಿಗೆ 500 ಕೋಟಿ ಟಿಕೆಟ್ ಅನ್ನು ಕೊಟ್ಟಿದ್ದೇನೆ. ನೀವು ಯಾವಾಗಲಾದ್ರು ಮಾಡಿದ್ರ?